ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಜುಲೈ 1ರಂದೇ ಧರ್ಮಸ್ಥಳ ಬೋರ್ಡೆ ಪ್ರಕರಣದ ಬಗ್ಗೆ ಸ್ಫೋಟಕ ಭವಿಷ್ಯ. 19 ದಿನಗಳಲ್ಲಿ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಬಿದ್ದೇ ಬೀಳುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವ ಭವಿಷ್ಯವಾಣಿಯನ್ನ ನುಡಿದಿದ್ರು ರಾಜಋಷಿ ಕಾಲಜ್ಞಾನಿ ಗುರೂಜಿ ಅವರು. ಹೌದು, ಇವರು ನುಡಿದಂತಹ ಭವಿಷ್ಯವಾಣಿ ಎಂದಿಗೂ ಸುಳ್ಳಾಗಿಲ್ಲ. ಇವರು ಮಾತಾಡೋ ಪ್ರತಿ ಪದವು ಅರ್ಥಗರ್ಭಿತ. ಹೌದು ವೀಕ್ಷಕರೇ, ಇತ್ತೀಚೆಗಷ್ಟೇ ರಾಜಋಷಿ ಕಾಲಜ್ಞಾನಿ ಗುರೂಜಿಯವರು ಜುಲೈ 1ನೇ ತಾರೀಕಿನಂದು ಖಾಸಗಿ ವಾಹಿನಿಯೊಂದರಲ್ಲಿ ದಿವ್ಯವಾಣಿಯನ್ನು ನುಡಿದಿದ್ರು. ಅವರು ಹೇಳಿದ ದಿವ್ಯವಾಣಿ ಮತ್ತೊಮ್ಮೆ ಸಾಬೀತಾಗಿದೆ. ಉದಾಹರಣೆ, ಧರ್ಮಸ್ಥಳದ ವಿಚಾರ. ಎಸ್, ಈ ಧರ್ಮಸ್ಥಳ ವಿಚಾರ ಮತ್ತೆ ಮತ್ತೆ ಸದ್ದನ್ನ ಉಂಟು ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಹೈಪನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಇದೇ ಗುರೂಜಿಯವರು ಹೇಳಿದ್ರು. ಅದೇ ರೀತಿಯಾಗಿ ಈಗ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ವಿಷಯ ಹೈಕೋರ್ಟ್ ಮೆಟ್ಟಿಲೂರುವುದಕ್ಕೆ ಸಜ್ಜಾಗಿದೆ. ಈ ಹಿಂದೆಯೂ ಕೂಡ ಧರ್ಮಸ್ಥಳಕ್ಕೆ ಕಂಟಕ ಬರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಮಹತ್ವದ ಸುಳಿವನ್ನ ಕೊಟ್ಟವರು ಇವರೇ. ರಾಜಋಷಿ ಕಾಲಜ್ಞಾನಿ ಗುರೂಜಿಯವರು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗಿದೆ ಅನ್ನುವ ಬಹು ಕೊಲೆಗಳು, ಅತ್ಯಾಚಾರಗಳು ಮತ್ತು ಸಮಾಧಿ ಆರೋಪಗಳ ತನಿಖೆ ನಡೆಸ್ತಾ ಇರುವ SIT ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತನ್ನ ಅಂತಿಮ ತನಿಖಾ ವರದಿಯನ್ನ ಸಲ್ಲಿಸಿದ ಸಂಬಂಧಕ್ಕೂ ಮುನ್ನವೇ ಹೀಗೆ ಆಗುತ್ತೆ ಅಂತ ನಿಗದಿತ ದಿನಾಂಕವನ್ನು ಕೂಡ ತಿಳಿಸಿಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಕೇವಲ 19 ದಿನಗಳ ಗಡುವನ್ನು ಕೂಡ ಕೊಟ್ಟಿದ್ರು. 19 ದಿನಗಳ ಉತ್ಖನನ ಕಾರ್ಯ ಮುಗಿಯುತ್ತೆ ಅನ್ನುವ ಭವಿಷ್ಯವನ್ನ ನುಡಿದಿದ್ರು. ಇವರು ಹೇಳಿದ ದಿನಾಂಕದಂದೇ ಉತ್ಖನನ ಕಾರ್ಯ ನಿಂತೇ ಹೋಯಿತು. ಸಾಕ್ಷಿಯಾಗಿ ಅವರ ಸೋಷಿಯಲ್ ಮೀಡಿಯಾದ ವಿಡಿಯೋ ಕೂಡ ಇದೀಗ ಫುಲ್ ವೈರಲ್ ಆಗಿದ್ದು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನ ನುಡಿದಿದ್ರು. ಈಗ ಕೊಟ್ಟ ಮಾತಿನಂತೆ ಎಲ್ಲವೂ ಕೂಡ ನಡೆದೇ ಹೋಯಿತು. ನೋಡಿದ್ರಲ್ಲ, ಮೊನ್ನೆಯಷ್ಟೇ ಅಂದರೆ ಜುಲೈ 1ನೇ ವಾರದಲ್ಲಿ ತಮ್ಮ ಕಾಲಜ್ಞಾನ ಸಂಖ್ಯೆಯಲ್ಲಿ ಅವರು ಹೇಳಿರುವ ರೀತಿ ಧರ್ಮಸ್ಥಳದ ವಿಚಾರ ಮತ್ತೆ ಸದ್ದನ್ನ ಉಂಟು ಮಾಡುತ್ತೆ ಅಂತ ಹೇಳಿದ್ದು ಎಲ್ಲವೂ ಸತ್ಯಾನ್ವೇಷಣೆ ಆಗ್ತಿದೆ. ಈ ಒಂದು ಕೇಸನ್ನ ಗಮನಿಸುವುದಾದ್ರೆ ಇದರ ಬಗ್ಗೆ ಮತ್ತಷ್ಟು ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಕೂಡ ಎಲ್ರಿಗೂ ಇದ್ದೇ ಇರುತ್ತೆ. ಈ ಬಗ್ಗೆ ಕಾಲಜ್ಞಾನಿ ಗುರೂಜಿಯವರೇ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ಫೋಟಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೂ ಮುನ್ನ ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜಋಷಿ ಕಾಲಜ್ಞಾನಿ ಗುರೂಜಿಯವರು ಏನು ಹೇಳಿದ್ರು, ಜುಲೈ 1ನೇ ತಾರೀಕು ಅವರು ನುಡಿದಂತಹ ಭವಿಷ್ಯದಲ್ಲಿ ಏನಿದೆ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾನು ಮತ್ತೊಂದು ವೈರಲ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಅದೇನಪ್ಪ ಅಂತಂದರೆ, ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ರನ್ ಆಗ್ತಾ ಇರೋದು ದಳಪತಿ ವಿಜಯ್ ಅವರ ಒಂದು ಭವಿಷ್ಯವಾಣಿ. ಮುಂದೆ ಅವರು 5 ವರ್ಷ CM ಆಗಿರ್ತಾರೆ, 10 ವರ್ಷ CM ಆಗಿರ್ತಾರೆ. ಮತ್ತು ಕೆಲವೊಂದೆಲ್ಲ ತಮಿಳು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋ ಪ್ರಕಾರ ಅವರು ಒಂದು 40 ವರ್ಷದವರೆಗೂ ರಾಜ್ಯಾಧಿಕಾರ ಮಾಡ್ತಾರೆ, ಇವನ್ PM ಕೂಡ ಆಗ್ತಾರೆ ಅಂತ ಈ ಥರ ಎಲ್ಲ ಭವಿಷ್ಯವಾಣಿಗಳು ಬರ್ತಾ ಇದ್ದಾವೆ. ಮೂಲತಃವಾಗಿ ಇದು ಶುರುವಾಗಿದ್ದೆ ತಮಿಳುನಾಡಿನಲ್ಲಿರುವಂತಹ ಸೋಷಿಯಲ್ ಮೀಡಿಯಾ. ಅಲ್ಲಿಂದಿನ ಜನಗಳು ಕಾಪಿ ಮಾಡಿಕೊಂಡು ಬೇರೆ ತೆಲುಗು, ಮಲಯಾಳಂ, ಬೇರೆ ಬೇರೆ ಒಂದು ಯೂಟ್ಯೂಬಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸದರ್ನ್ ಇಂಡಿಯಾದಲ್ಲಿ ಇದು ತುಂಬಾ ವೈರಲ್ ಆಗಿದೆ. ಸೊ ಆ ಟಾಪಿಕ್ಕನ್ನು ಎತ್ಕೊಂಡು ಮತ್ತೆ ಇವಾಗ ನಾನು ವಿಜಯ್ ದಳಪತಿಯವ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ. ನಾನು ಮೊದಲು ಮಾಡಿರುವಂತಹ ವಿಶ್ಲೇಷಣೆ ಏನಂತಂದರೆ, ಇದು ವಿಜಯ್ ದಳಪತಿಯವರು CM ಆಗಲ್ಲ ಅಂತಲೇ ವಿಶ್ಲೇಷಣೆ ಮಾಡಿದ್ದೆ. ಬಟ್ ಅವ್ರು ಆಗಿರೋದು ಯಾವ ಥರ ಅಂತಂದರೆ, ಈ ಜೆನ್ಝಿ ಜನ್ರೇಷನ್ ಅಂದರೆ ಗ್ಲೋಬಲ್ ಇವೆಂಟ್, ಇದು ಗ್ಲೋಬಲ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅವ್ರ ಮೇಲೆ ಆದಾಗ ಇವ್ರೊಬ್ಬರಿಗೆ ಅಂತಲ್ಲ, ನೀವು ನೇಪಾಳಲ್ಲಿ ನೋಡ್ಬೋದು, ಅಲ್ಲಿಯೂ ಕೂಡ ಜೆನ್ಝಿಯಿಂದನೇ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿಬಿಟ್ರು. ಅದೆಲ್ಲ ಬೇಡ, ನಮ್ಮ ಕರ್ನಾಟಕದಲ್ಲೇ ತೊಗೊಂಡ್ರು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ, ಅವನು ಕೂಡ ಜೆನ್ಝಿಯಲ್ಲೇ ಬರುವಂಥದ್ದು, ಅವರು ಕೂಡ ಅನಾಯಾಸವಾಗಿ ಗೆದ್ದುಬಿಟ್ರು. ಅದಲ್ಲದೆ ನಮ್ಮ SY ಮೇಟಿ ಅವರ ಮಗ ಕೂಡ ಈ ಜೆನ್ಝಿ ಒಂದು ವೈಬ್ರೇಷನಿಂದನೇ ತಕ್ಷಣಕ್ಕೆ ಅವರು ಕೂಡ ಗೆದ್ದರು. ಒಂದೇ ಸರಿ ನಿಂತ್ಕೊಂಡ್ರು, ಯಾರಿಗೂ ಊಹೆ ಮಾಡದಿರೋ ಹಾಗೆ ಗೆದ್ದುಬಿಟ್ರು. ಸೊ ಇದು ವಿಜಯ್ ದಳಪತಿಯ ಒಂದು ಹಾರೋಸ್ಕೋಪ್ ಪ್ರಕಾರ ಅಲ್ಲ, ಇದೊಂದು ಗ್ಲೋಬಲ್ ಇಂಪ್ಯಾಕ್ಟ್. ಅಂದರೆ ಪ್ರತಿ ವರ್ಷ ಅಂದರೆ ಹೇಗಿರುತ್ತೆ ಅಂದರೆ, ಎವ್ರಿ 10 ಇಯರ್ಸಲ್ಲಿ ಸೈಕಲ್ ಚೇಂಜ್ ಆಗ್ತಾನೆ ಇರುತ್ತೆ. ಅದೊಂದು ಟ್ರೆಂಡಿಂಗ್ ಎನ್ವಿರಾನ್ಮೆಂಟ್, ಟ್ರೆಂಡಿಂಗ್ ಪ್ಲ್ಯಾನೆಟ್ಸ್ ಪೊಸಿಷನ್ ಬಿದ್ದಾಗ ಇದು ಗ್ಲೋಬಲ್ ಆಗಿ ಬ್ರಹ್ಮಾಂಡಕ್ಕೆ ಎಫೆಕ್ಟ್ ಆಗುವಂಥದ್ದು. ಇದು ಲೈಫ್ ಲಾಂಗಲ್ಲಿ ಇರಲ್ಲ, ಎಲ್ಲಿವರೆಗೂ ಆ ಗ್ರಹದ ಎಫೆಕ್ಟ್ ಇರುತ್ತೋ ಅಲ್ಲಿವರೆಗೂ ಈ ಥರ ಎಫೆಕ್ಟ್ ಇರುವಂಥ ಸಾಧ್ಯತೆ ಇದೆ. ಸೊ ನಾನೊಂದು ಮಾಡಿರೋದು ಎನಲೈಸ್ ಪ್ರಕಾರ ಈ ಒಂದು ವಿಜಯ್ ದಳಪತಿಯ ಒಂದು ರಾಜಾಧಿಕಾರ, ಈ ಥರ ಏನು CM ಆಗಿ ಓಡ್ತಿದ್ದಾರೋ ಇವೆಲ್ಲವೂ ಕೂಡ ಆಗಸ್ಟ್ 20, 2026 ಅಂದರೆ
ಇದೇ ವರ್ಷ ಆಗಸ್ಟ್ 20ರವರೆಗೂ ಈ ಯೋಗ ನನಗೆ ಕಾಣಿಸ್ತಾ ಇದೆ. ಅದಾದ ನಂತರ ಮುಂದೆ ಕಾಣಿಸ್ತಾ ಇರೋದೇ ಬ್ಲರ್ ಅಂದರೆ ಯಾವ ಥರ ಆಗ್ಬೋದು, ಏನೋ ಒಂದು ಇನ್ಸಿಡೆಂಟ್ ಆಗ್ಬೋದು, ಅಥವಾ ಸರ್ಕಾರ ಪತನ ಆಗ್ಬೋದು, ಅಥವಾ ರಾಜ್ಯಪಾಲರ ಆಡಳಿತ ಬರ್ಬೋದು, ಅಥವಾ ಏನೋ ಒಂದು ಕಾಂಪ್ಲಿಕೇಟೆಡ್, ಅದು ಕ್ಲಿಯರಿಟಿಯಾಗಿ ನಮ್ಗೆ ಕಾಣಿಸ್ತಾ ಇಲ್ಲ. 2026 ಆಗಸ್ಟ್ 20 ನಂತರ ನಮಗೆ ಅದು ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ನಾನು ಒಂದು ಖಚಿತ ಹೇಳ್ಬೋದು, 2026 ಇದೇ ವರ್ಷ ಆಗಸ್ಟ್ 20ರವರೆಗೂ ಅವ್ರ ರಾಜಭಾರ ಇರುತ್ತೆ ಅಂತ ಹೇಳ್ಬೋದು. ಮುಂದೆ ನಾವು ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ ಆಗುತ್ತೆ. ಅದಾದ ನಂತರ ನಾನು ಮತ್ತೆ ಕೂಡ ಕೆಲವೊಂದು ಪ್ಲ್ಯಾನೆಟ್ಸನ್ನು ಅನಲೈಸ್ ಮಾಡಿ ಮತ್ತೆ ಹೇಳುವಂಥ ಪ್ರಯತ್ನ ಪಡ್ತೀನಿ. ಸೊ ಈಗ ಇವರಿಗಿರೋ ಪ್ರಸ್ತುತವಾಗಿರೋದೇ ಈ ಆಗಸ್ಟ್ 20ರವರೆಗೂ ಈ ರಾಜಾಧಿಕಾರ ಇದೆ. ಮುಂದೆ ಅದೇನಾಗುತ್ತೆ ಅಂತ ನೋಡೋಣ. ಆದರೆ ಒಂದು ಮಾತ್ರ ಖಚಿತ ಹೇಳ್ತೀನಿ, ಇವರಿಗೆ ಪ್ರೈಮ್ ಮಿನಿಸ್ಟರ್ ಯೋಗ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಯಾಕಂದರೆ ಕೆಲವೊಂದು ತಮಿಳ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಜ್ಯೋತಿಷಿಗಳು 2024ಕ್ಕೆ ಹೇಳಿದರು ಇವರು CM ಆಗ್ತಾರೆ, PM ಆಗ್ತಾರೆ ಅಂತ. ಅದನ್ನು ನೋಡಿ ಎಲ್ಲ ಸುಮಾರು ಮೀಡಿಯಾದಲ್ಲಿ ಕಾಪಿ ಮಾಡ್ಕೊಂಡು ಹೋದರು. ಸೊ ನನ್ನ ಒಂದು ಅನಲೈಸ್ ಪ್ರಕಾರ ಖಂಡಿತವಾಗಿ ಇವರಿಗೆ PM ಯೋಗ ಇಲ್ಲ. ಇದು 1ನೇ ಟಾಪಿಕ್ಕು. ಇನ್ನು 2ನೇ ಟಾಪಿಕ್ಕು ಬಹುಮುಖ್ಯವಾಗಿ ಮತ್ತೊಮ್ಮೆ ನಾನು ಧರ್ಮಸ್ಥಳದ ಬಗ್ಗೆ ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ಸೊ ಧರ್ಮಸ್ಥಳದ ಕೆಲವೊಂದು ಇನ್ಸಿಡೆಂಟು, ಈ ಶೀಘ್ರದಲ್ಲಿ ನಡೆಯುವಂಥ ಕೆಲವೊಂದು ಇನ್ಸಿಡೆಂಟು, ಮತ್ತು ಜಗತ್ ಜಾಹೀರಾತಾಗಿ ಒಂದು ಜಗತ್ತಿಗೆ ಸದ್ದನ್ನು ಮಾಡುವಂಥ ಪ್ರಸಂಗಗಳು ಶೀಘ್ರದಲ್ಲಿ ನಮ್ಮ ಒಂದು ಧರ್ಮಸ್ಥಳಕ್ಕೆ ಬರುತ್ತೆ. ಸೊ ಹಾಗಾಗಿ ಧರ್ಮಸ್ಥಳದ ಪೂಜ್ಯ ಶ್ರೀ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಕೂಡ ಬರಲಿರುವಂತಹ ದಿನಗಳು ಸ್ವಲ್ಪ ಜಾಗೃತವಾಗಿರಬೇಕು. ಸೊ ಮತ್ತೆ ಒಂದು ವಿಷಯ ಇಡೀ ಒಂದು ದೇಶಾದ್ಯಂತ ಈ ವಿಷಯ ಧರ್ಮಸ್ಥಳದ ಬಗ್ಗೆ ವಿಷಯ ಸದ್ದು ಮಾಡುತ್ತೆ. ಸೊ ಈ ಒಂದು 2 ವಿಶ್ಲೇಷಣೆಗಳು ನಾನು ಈ ಒಂದು ಸಂಚಿಕೆಯಲ್ಲಿ ತೊಗೊಂಡು ಬಂದಂಥದ್ದು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಯಾವುದೋ ವೈರಲ್ ಆಗೋ ಟಾಪಿಕನ್ನು ಎತ್ಕೊಂಡ್ಬಂದುಬಿಟ್ಟು ಮತ್ತೆ ಪ್ರಿಡಿಕ್ಷನ್ ಕೊಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.